ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಬೆಂಗಳೂರಿಂದ ಸಿಂಗಾಪುರ್ಗೆ ಸೈಕಲ್ಲಿ ರೈಡ್ ಮಾಡ್ತೀನಿ. ಅದು ಕೂಡ ನಾನು ಓದಿದಂಥ ಸ್ಕೂಲ್ ಬಿಲ್ಡಿಂಗಿಗೆ ಡೊನೇಷನ್ಸ್ನ ಕಲೆಕ್ಟ್ ಮಾಡ್ತಿದ್ದೀನಿ. ಸ್ಕೂಲ್ ಬಿಲ್ಡಿಂಗ್ನ ಹೊಸದಾಗಿ ಕಟ್ಟಬೇಕಿದೆ, ಅದಕ್ಕೋಸ್ಕರ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಇವಾಗ ನಾನು ವಿಯೆಟ್ನಾಮಲ್ಲಿದ್ದೀನಿ. ವಿಯೆಟ್ನಾಮ್ನ ಹನೋಯ್ ಸಿಟಿನಲ್ಲಿ ಒಂದು ಓಷನ್ ಪಾರ್ಕ್ ಅಂತ ಒಂದು ಅರ್ಬನ್ ಏರಿಯಾ ಇದೆ, ನಾನು ಅಲ್ಲಿದ್ದೀನಿ. ಇವಾಗ ನಾನು ನಿಮಗೆ ಇಲ್ಲಿ ಅಪಾರ್ಟ್ಮೆಂಟ್ಗಳು ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೀವೇನು ನೋಡ್ತಿದ್ದೀರಾ ಮುಗಿಲೆತ್ತರದ ಕಟ್ಟಡಗಳು, ಇವೆಲ್ಲ ವಿನ್ ಹೋಮ್ಸ್ ಅಂತ ಒಂದು ಕಂಪ್ನಿಗೆ ಸೇರಿದಂತಹ ಕಟ್ಟಡಗಳು. ಇಲ್ಲಿ ನೀವು ಕೆಳಗಡೆ ಈ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಅಂಗಡಿ ಮುಂಗಟ್ಟುಗಳು ಕಾಣುತ್ತೆ. ಅದಾದಮೇಲೆ ಫಸ್ಟ್ ಫ್ಲೋರಿಂದ ನಿಮಗೆ ಇಲ್ಲಿ ಬಿಲ್ಡಿಂಗ್ ಅಂದರೆ ಜನ ವಸತಿ ಪ್ರದೇಶ ಇದೆ. ಈ ವಿನ್ ಗ್ರೂಪ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ಸು, ಫಾರ್ಮಾ, ರಿಯಲ್ ಎಸ್ಟೇಟು ಈ ಥರ ಎಲ್ಲ ಕ್ಷೇತ್ರದಲ್ಲಿ ವಿನ್ ಗ್ರೂಪ್ ತನ್ನ ಬಾಹುಗಳನ್ನ ವಿಸ್ತಾರ ಮಾಡಿಕೊಂಡಿದೆ. ಇನ್ನು ವಿಯೆಟ್ನಾಮಲ್ಲಿ ಈ ವಿನ್ ಗ್ರೂಪೇ ಲಾರ್ಜೆಸ್ಟ್ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ, ಅಂದರೆ ಲಾರ್ಜೆಸ್ಟ್ ರಿಯಲ್ ಎಸ್ಟೇಟ್ ಓನರ್ಸ್ ಇವ್ರ ಹತ್ರ ಸಿಕ್ಕಾಬಟ್ಟೆ ಸ್ವಂತ ಮನೆಗಳಿದೆ. ಇದರಲ್ಲಿ ಸುಮಾರು 60% ಶೇರ್ಸ್ನ ಇವ್ರ ಹತ್ರ ಇಟ್ಕೊಂಡಿದ್ದಾರೆ. ಮಿಕ್ಕಿ ಶೇರ್ಸ್ನ ಒಂದಿಷ್ಟು ಬೇರೆ ಬೇರೆ ಕಂಪ್ನಿಗಳು ಓನ್ ಮಾಡುತ್ತೆ. ಇನ್ನು ನಾವಿವಾಗಿರೋದು S217 ಬಿಲ್ಡಿಂಗ್. ಈ ಥರ ಇಲ್ಲೊಂದು 100-150 ಬೇಡ, ಒಂದು 200 ಇರ್ಬೋದೇನೋ ನನ್ನ ಪ್ರಕಾರ. ಸೊ ಇಲ್ಲಿ ಬನ್ನಿ, ಒಳಗೆ ಹೋದರೆ ಈ ಥರ ರಿಸೆಪ್ಷನಲ್ಲಿ ಯಾವ ಥರ 2 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಲ್ಲಿ ವೇಟಿಂಗ್ ಏರಿಯಾ ಇರುತ್ತೋ ಆ ಥರ ಇಲ್ಲೊಂದು ವೇಟಿಂಗ್ ಏರಿಯಾ ಇರುತ್ತೆ. ಇನ್ನು ರಿಸೆಪ್ಷನಲ್ಲಿಸ್ಟ್ ಇರ್ತಾರೆ, ಇವರಿಗೆ 2 ಭಾಷೆ ಬರುತ್ತೆ, ಒಂದು ವಿಯೆಟ್ನಾಮೀಸ್ ಮತ್ತೊಂದು ಇಂಗ್ಲೀಷ್. ಸೊ ಇದಂತರ ಇಲ್ಲಿ ನೀವು ಡೆಕೋರೇಷನ್ ನೋಡ್ತಿದ್ರೆ ಇದು ವಿಯೆಟ್ನಾಮೀಸ್ ಹೊಸ ವರ್ಷಕ್ಕೆ ರೆಡಿ ಮಾಡ್ಕೊಂಡಿರುವಂತಹ ಒಂದು ಡೆಕೋರೇಷನ್. ಇನ್ನು ಇಲ್ಲಿ ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಇರುತ್ತೆ ಅಂದರೆ ನೋಡಿ, ಫಸ್ಟು ನಾವು ಇಲ್ಲಿ ಎಂಟ್ರ್ ಆಗಿದ ತಕ್ಷಣ ನಮಗೆ ನಾರ್ಮಲಾಗಿ ಡೋರ್ಸ್ ಓಪನ್ ಆಗೋಲ್ಲ. ನಾವಿಲ್ಲಿ ಅಥೆಂಟಿಕೇಟ್ ಮಾಡಿದ್ರೆ ಮಾತ್ರ ಡೋರ್ಸ್ ಓಪನ್ ಆಗೋದು. ಸೊ ಅಥೆಂಟಿಕೇಟ್ ಮಾಡೋಕ್ಕೆ ನಮಗೆ ಫಿಂಗರ್ ಪ್ರಿಂಟ್ ನಮ್ಮದು ಇಲ್ಲಿ ಲಾಗಿನ್ ಆಗಿರಬೇಕು. ಸೊ ನಮ್ಮ ಲಾಗಿನ್ ಆಗಿಲ್ಲ ಅಂದರೆ ನಾವಿಲ್ಲಿ ಬಂದುಬಿಟ್ಟು ನಾವು ಯಾವ ನಂಬರ್ ಅಪಾರ್ಟ್ಮೆಂಟ್ಗೆ ಹೋಗಬೇಕೋ ಅಲ್ಲಿ ನಂಬರ್ ಹೊತ್ಬಿಟ್ಟು ಡೈಲ್ ಮಾಡಿದ್ರೆ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿದ ತಕ್ಷಣ ಅವರಲ್ಲಿರೋ ಕ್ಯಾಮ್ರಾಯಿಂದ ನಮ್ಮನ್ನು ನೋಡ್ತಾರೆ, ನೋಡಿಬಿಟ್ಟು ಇಲ್ಲಿ ಮಾತಾಡ್ತಾರೆ. ಐ ಜಸ್ಟ್ ಡೂಯಿಂಗ್ ವ್ಲಾಗ್. ಸೊ ಇಲ್ಲಿ ಬಂದುಬಿಟ್ಟು ನಾವು ಉದಾಹರಣೆ ನಂದೊಂದು ಅಪಾರ್ಟ್ಮೆಂಟ್ ನಂಬರ್ ಇರ್ತಲ್ಲ, ನಂಬರ್ ಹೊತ್ತೋದ್ರೆ ಇಲ್ಲಿ ಇದಿರೋ ಕ್ಯಾಮ್ರಾ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿದ ತಕ್ಷಣ ನಾವು ಅವ್ರ ಜೊತೆ ಇಲ್ಲಿರೋ ಸ್ಪೀಕರ್ ಜೊತೆ ಮಾತಾಡ್ಬೋದು. ಇದಾದ ತಕ್ಷಣ ನಮಗೆ ಒಳಗೆ ಎಂಟ್ರ್ ಆಗಬೇಕು ಅಂದರೆ ಇಲ್ಲಿ ನಾವು ಆ ರೂಮ್ನ ಓನರ್ ಆಗಿರ್ಬೇಕು ಅಥವಾ ಅಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಓನರು ನಮ್ಗೆ ಅಥೆಂಟಿಕೇಷನ್ ಕೊಟ್ಟಿದ್ರೆ ನಾವು ಇಲ್ಲಿ ಫಿಂಗರ್ ಪ್ರಿಂಟ್ ಇಟ್ಬಿಟ್ಟು ಒಳಗಡೆ ಹೋಗ್ಬೋದು. ನೋಡಿ, ನಮ್ಮ ಹುಡುಗಂದು ಅಥೆಂಟಿಕೇಷನ್ ಇದೆ, ಒಂದು ಫಿಂಗರ್ ಪ್ರಿಂಟ್ ಕೊಟ್ಟ ತಕ್ಷಣ ಓಪನ್ ಆಯಿತು. ನಾವು ಒಳಗೋಣ. ಒಳಗೆ ಹೋಗ್ಬಿಟ್ಟು ಹಾಯ್. ಇವಾಗ ಇಲ್ಲಿ ಲಿಫ್ಟ್ ಈ ಥರ ಇರುತ್ತೆ, 4 ಲಿಫ್ಟ್ ಇರುತ್ತೆ ಇಲ್ಲಿ ಮೇಲೆ ಹೋಗೋದಕ್ಕೆ ಕೆಳಗೆ ಬರೋದಕ್ಕೆ. ಹಾಯ್, ವಾಟ್ಸ್ ಯು ನೇಮ್? ಇಲ್ಲಿರೋ ಮಕ್ಕಳು ಎಲ್ಲರೂ ಪೊಲೈಟ್, ಅಂದರೆ ತುಂಬ ಶಾಂತತೆಯಿಂದ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಅವಾಗ ಮೇಲೆ ಹೋಗೋಣ. ಬಾಯ್ ಬಾಯ್. ಬನ್ನಿ ಒಳಗೆ ಹೋಗೋಣ. ಇಲ್ಲಿ ಫಸ್ಟೇ ಒಂದು ಈ ಥರ ಸೆಕ್ಯೂರಿಟಿ ಕ್ಯಾಮ್ರಾ ಇರುತ್ತೆ. ನಾವು ಈ ಬಟನ್ ಒತ್ತಿದ್ರೆ ಒಳಗೆ ಸೌಂಡ್ ಆಗುತ್ತೆ. ಪಕ್ಕದ ಅಪಾರ್ಟ್ಮೆಂಟ್ರೆಲ್ಲ ಬಂದುಬಿಡ್ತಾರೆ. ಸಾಕ್ಬಿಡು ಹೋಗಲಿ. ಓಕೆ, ಇದನ್ನು ಟಚ್ ಮಾಡಿದ ತಕ್ಷಣ ನಿಂತ್ಬಿಡ್ತು. ಇಲ್ಲಿ ಸೆಕ್ಯೂರಿಟಿ ಕೋಡ್ ಇರುತ್ತೆ. ನಾವು ಸೆಕ್ಯೂರಿಟಿ ಕೋಡ್ ಇಲ್ಲದೇ ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಲ್ಲಾಂದರೆ ಕೀ ಇರಬೇಕು, ಮಾಸ್ಟರ್ ಕೀ. ಸೊ ಈ ಸೆಕ್ಯೂರಿಟಿ ಕೋಡ್ ಹಾಕೋಣ. ಕೋಡ್ ಹಾಕಾಯಿತು. ಇವಾಗ ಸ್ವಲ್ಪ ನೋಡಿ, ಇವಾಗ ಓಪನ್ ಆಯಿತು. ಸೊ ಓಪನ್ ಆಗಿದ ತಕ್ಷಣ ನಾವು ಒಳಗಡೆ ಬಂದರೆ ಫಸ್ಟ್ ಕ್ಲೋಸ್ ಮಾಡೋಣ. ಹೊರಗಡೆ ಎಲ್ಲ ಸುಮ್ಮನೆ ಸೌಂಡ್ ಆಗುತ್ತೆ. ಲೈಟ್ ಆನ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಒಂದು MCB ಸ್ವಿಚ್ ಬೋರ್ಡ್ ಇರುತ್ತೆ, MCB ಬೋರ್ಡ್ ಇರುತ್ತೆ. ಸೊ ಈ MCBನಲ್ಲಿ ಇಲ್ಲೆಲ್ಲ ಬರೆದಿರ್ತಾರೆ, ಎಲ್ಲ ಅವ್ರ ಭಾಷೆನಲ್ಲೇ ಬರೆದಿರ್ತಾರೆ. ಏನು ವಿಯೆಟ್ನಾಮೀಸಲ್ಲೇ ಬರೆದಿರ್ತಾರೆ. ಸೊ ಇದು ಯಾವುದ್ರದ್ದು ಏನೇನು ಸ್ವಿಚ್ ಅಂತ ನಾವು ಟ್ರಾನ್ಸ್ಲೇಟರ್ ಹಾಕ್ಕೊಂಡು ಯೂಸ್ ಮಾಡ್ಬೋದು ಬೇಕಿದ್ರೆ. ಅದು ನಮ್ಗೆ ಯೂಸ್ ಆಗೋಲ್ಲ, ಅದೆಲ್ಲ ಬರೀ ಎಲೆಕ್ಟ್ರಿಷಿಯನ್ಸ್ ಬಂದು ಟಚ್ ಮಾಡ್ತಾರೆ ಬೋರ್ಡ್ನ. ಇನ್ನು ಇಲ್ಲೊಂದು ಪ್ಯಾನಲ್ ಇರುತ್ತೆ. ಈ ಪ್ಯಾನಲಲ್ಲಿ ಹೊರಗಡೆಯಿಂದ ಯಾರಾದರೂ ಬಂದರೆ ಇವಾಗ ನೋಡಿ ಆಪ್ಷನ್ ಇದೆ ಗುರು. ಹಾಂ, ಎಸ್ ನೋಡಿ, ಇವಾಗ ನಾವು ಇದನ್ನ ಒತ್ತಿದ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ. ಹೊರಗಡೆ ಯಾರಿದ್ದಾರೆ ಕಾಣುತ್ತೆ. ಸ್ಕ್ರೀನ್ ಕಾಣಿಸ್ತಿದೆಯಾ? ಇವಾಗ ನಾವು ಇನ್ನೊಂದ್ಸಲ ಒತ್ತಿದ್ರೆ ರಿಸೆಪ್ಷನಲ್ಲಿರೋ ಸ್ಕ್ರೀನ್ ಕಾಣುತ್ತೆ. ರಿಸೆಪ್ಷನಿಸ್ಟ್ ಇರ್ತಾರಲ್ಲ, ಇದು ರಿಸೆಪ್ಷನ್. ಆ್ಯಕ್ಚುಲಿ ಇಲ್ಲಿ ಫೋನಲ್ಲಿ ಯಾರೋ ಮಾತಾಡ್ತಿದ್ದಾರೆ. ಇವಾಗ ನಮ್ಗೆ ಯಾರಾದರೂ ಇಲ್ಲಿ ಬಂದು ಇದನ್ನು ಮಾಡಬೇಕು ಅಂದರೆ ಅಲ್ಲಿ ಎಕ್ಸಾಕ್ಟ್ಲಿ ಕಾಣುತ್ತೆ ಇಲ್ಲಿ ಯಾರು ಬಂದಿದ್ದಾರೆ ಏನು ಅಂತ. ಅದಾದಮೇಲೆ ನೆಕ್ಸ್ಟು ನಾವು ಬಂದರೆ ನೋಡಿ, ಇಲ್ಲಿ ಶೂಸ್ ಎಲ್ಲ ಇಡೋದಕ್ಕೆ ಒಂದು ಈ ಥರ ಒಂದು ಕಬೋರ್ಡ್ ಇರುತ್ತೆ. ಶೂ ಇಡೋದಕ್ಕೆ 2 ಲೇಯರಲ್ಲಿರುತ್ತೆ. ನೀವು ಇದರಲ್ಲಿ ನನಗನ್ಸುತ್ತೆ ಒಂದು 10 ಜೊತೆ ಶೂಸು ಮತ್ತು ಚಪ್ಪಲ್ನ ಇಟ್ಕೋಬೋದು.
ಅದಾದಮೇಲೆ ಕುಡಿಯೋ ನೀರು ಇವರೆಲ್ಲ ಸೆಟಪ್ ಮಾಡಿದ್ದಾರೆ. ಆ್ಯಕ್ಚುಲಿ ಇವರು ಅಪಾರ್ಟ್ಮೆಂಟವರೇ ಬಂದ್ಬಿಟ್ಟು ಸೆಟಪ್ ಮಾಡ್ತಾರೆ. ಓಕೆ, ಸೊ ಇದು ಕಿಚನ್ ಆದಮೇಲೆ ಇಲ್ಲಿ ನೋಡಿ ಇಲ್ಲೆಲ್ಲ ಮೇಲೇನು ಸ್ಪೇಸ್ ಎಲ್ಲ ಇದೆ ನಿಮಗೆ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ. ಕೆಳಗಡೆ ಇಲ್ಲಿ ನೀವು ಏನು ಬೇಕಾದ್ರೂ ಇಟ್ಕೋಬೋದು, ಅದೆಲ್ಲ ಓಪನ್ ಮಾಡಿ ತೋರಿಸೋದು ಬೇಡ. ಇಲ್ಲೊಂದು ಮೈಕ್ರೋ ಓವನ್ ಇಟ್ಟಿರ್ತಾರೆ, ಇಲ್ಲೊಂದು ಇಂಡಕ್ಷನ್ ಸ್ಟವ್ ಇಟ್ಟಿರ್ತಾರೆ. ಇದು ಕಿಚನ್ ಈ ಥರ ಇರುತ್ತೆ. ಅವರೇ ಬಹುಶಃ ಈ ಫ್ರಿಜ್ ಅವರೇ ಕೊಟ್ಟಿರ್ತಾರೆ ಅನಿಸುತ್ತೆ. ಯಾಕಂತಂದರೆ ಇದು ಕಂಪ್ಲೀಟಾಗಿ ನಾನು ಹೇಳಿದ್ನಲ್ಲ ಇದಕ್ಕಿಂತ ಮುಂಚೆನೇ, ಅಂದರೆ ಅವಣ್ಣ ಕೆಲಸ ಮಾಡ್ತಿರೋದು ಈ ಬಿಲ್ಡಿಂಗ್ ಕಂಪ್ನಿ ಏನಿದೆಯಲ್ಲ ಅದೇ ಕಂಪ್ನಿಯವ್ರದ್ದೇ ಕಾರ್ ಕಂಪ್ನಿ ಇನ್ನೊಂದಿದೆ. ಸೊ ಆ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರಲ್ವ, ಸೊ ಅವ್ರದ್ದೇ ಕಂಪ್ನಿನಲ್ಲಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಇದು ಇಲ್ಲೊಂದು ಎ ಸಿ ಇರುತ್ತೆ, ಇದು ಹಾಲ್ಗೆ ಎ ಸಿ. ಓಕೆ, ಲೈಟ್ ಹಾಕೋಣ. ಸೊ ಇದು ಹಾಲಲ್ಲಿರೋ ಎ ಸಿ. ಇಲ್ಲಿ ಬಂದಿದ ತಕ್ಷಣ ಹಾಲಿಂದ ನಾವು ಪರದೆನ ಹೇಳಿದ್ರೆ ಒಳ್ಳೆ ವ್ಯೂ ಇದೆ ಗುರು. ಇದಕ್ಕಿಂತ ಇನ್ನೇನು ವ್ಯೂ ಬೇಕು. ಹೊರಗಡೆ ಹೋಗೋಣ, ಫುಲ್ ಚಳಿ ಇರುತ್ತೆ. ಸಿಕ್ಕಾಬಿಟ್ಟೆ ಚಳಿ ಇದೆ ಹೊರಗಡೆ ಈ ಥರ ಇರುತ್ತೆ. ಒಳ್ಳೆ ವ್ಯೂ ಇದೆ ನೋಡಿ. ಇಲ್ಲಿ ಎಲ್ಲ ರೋಡ್ ಇದೆ. ಇಲ್ಲಿ ನಾನು ಮುಂಚೆ ಹೇಳ್ದಂಗೆ ಇಲ್ಲಿ ರೈಟ್ ಹ್ಯಾಂಡ್ ಡ್ರೈವ್ ಅಲ್ಲ ನೋಡಿ. ಈ ಕಡೆ ಬಲ್ಗಡೆ, ಆ ಕಡೆ ಬಲ್ಗಡೆ ಅವ್ರು ಅಲ್ಲಿ ಹೋಗ್ತಾರೆ. ಇದು ಎದುರುಗಡೆ ಕಾಣಿಸ್ತಾರೋ ಬಿಲ್ಡಿಂಗ್ ಬಂದ್ಬಿಟ್ಟು ವಿಯೆಟ್ನಾಮ್ ಯೂನಿವರ್ಸಿಟಿದು. ಸೊ ಸಖತ್ತಾಗಿ ಮೇಂಟೈನ್ ಮಾಡೋರೆ, ಸಖತ್ತಾಗಿ ಕಟ್ಟೋರೆ. ಅಲ್ಲೆಲ್ಲೂ ನೋಡಿ ಒಂದೇ ಒಂದು ಪ್ಲಾಸ್ಟಿಕ್ ಪೇಪರು ನಿಮಗೆ ಏನೂ ಕಾಣಲ್ಲ, ಒಂದು ಕಸನೇ ಕಾಣಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋರೆ. ಇನ್ನು ಅಣ್ಣ ಇಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಅದಕ್ಕೆಲ್ಲ ಸ್ಪೇಸ್ ಇರಲಿ ಅಂತ ಇಟ್ಕೊಂಡವ್ರೆ. ಓಕೆ, ಇದನ್ನು ಕ್ಲೋಸ್ ಮಾಡಿ ನಾವು ಎ ಸಿಗಳನ್ನೇನು ಆನ್ ಮಾಡೋದು ಬೇಡ ಇವಾಗ. ಸೊ ಈಗ ವಾಶ್ರೂಮ್ ಅಂತ ಬಂದರೆ ನೀವು ಇಲ್ಲಿ ವಾಶ್ರೂಮ್ ತೋರಿಸ್ತೀನಿ ತಡ್ರಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ವಾಶ್ರೂಮ್ ಅಂತ. ವಾಶ್ರೂಮ್ ಟಾಯ್ಲೆಟ್ ಎರಡೂ ಇದರಲ್ಲೇ ಬರುತ್ತೆ. ಎಷ್ಟು ಕ್ಲೀನಾಗಿರುತ್ತೆ ಅಂದರೆ. ಸೊ ಇದನ್ನೆಲ್ಲ ಅವ್ರ ಕಂಪ್ನಿಯವ್ರು ಬಂದ್ಬಿಟ್ಟು ವಾರದಲ್ಲಿ, ಆಮೇಲೆ ಬಿಸಿನೀರಿಗೂ ಕೂಡ ಹೇಳೋದನ್ನು ಮರೆತುಬಿಟ್ಟಿದ್ದೆ. ಇಲ್ಲೇ ನಾವು ಬೇಕಾದ್ರೆ ಬಿಸಿನೀರು ಬೇಕಾದ್ರೆ ಇಲ್ಲೇ ಆನ್ ಮಾಡ್ಕೋಬೋದು. ಸೊ ಲೈಟ್ ಆಫ್ ಮಾಡೋಣ. ವಾರದಲ್ಲಿ 2 ಸಲ ಈ ಅಪಾರ್ಟ್ಮೆಂಟ್ ಅವರೇ ಬಂದ್ಬಿಟ್ಟು, ಅವ್ರೊಂದು ಮ್ಯಾನೇಜ್ಮೆಂಟ್ ಇರುತ್ತಲ್ಲ ಅವರೇ ಬಂದ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡ್ತಾರೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಖತ್ತಾಗಿ ಇಟ್ಕೊಂಡಿರ್ತಾರೆ. ಸೊ ಇದು ನನಗೆ ಕೊಟ್ಟಿದ್ದಂಥ ರೂಮ್ ಅವಣ್ಣ. ಇಲ್ಲಿಂದನೂ ಅಷ್ಟೇ ಒಳ್ಳೆ ವ್ಯೂ ಕಾಣುತ್ತೆ. ಅದೇ ವ್ಯೂ ರೋಡು ಆ ಕಡೆ ಅಲ್ಲಿ ಒಂದು ಹೈವೇ ಇದೆ. ಓಕೆ, ಸೊ ಇದು ಕ್ಲೋಸ್ ಮಾಡೋಣ. ಇದು ನನಗೆ ಕೊಟ್ಟಿದ್ದಂಥ ಅವಣ್ಣ ನನಗೆ ಕೊಟ್ಟಿದ್ದಂಥ ರೂಮು. ಇಲ್ಲೂ ನಿಮಗೆ ನೋಡಿ ಎಲ್ಲ ಬಟ್ಟೆ ಗಿಟ್ಟೆಲ್ಲ ಮಡಿಕೋಬೋದು, ನಿಮ್ಮ ಲಗೇಜ್ ಇಟ್ಕೋಬೋದು. ಮೇಲ್ಗಡೆನೂ ನೀವು ಸಿಕ್ಕಾಪಟ್ಟೆ ಸ್ಪೇಸ್ ಕೊಟ್ಟಾರೆ. ಇಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ನೀವು ಇಟ್ಕೋಬೋದು. ನನ್ನ ಟೆಂಟು ಅಲ್ಲೇ ಇದೆ. ಓಕೆ, ಎತ್ಕೊಳ್ಳೋಣ ಇದನ್ನ ಆಮೇಲೆ. ಸೊ ಇಷ್ಟಾದಮೇಲೆ ಕೆಳಗಡೆ ಅಷ್ಟೇ ಮಂಚಕ್ಕೆ ಇಲ್ಲೂ ಸ್ಪೇಸ್ ಇದೆ. ನೀವು ಇಲ್ಲೇನು ಬೇಕಾದ್ರೂ ಇಟ್ಕೋಬೋದು. ಈ ಥರ ಎಲ್ಲ ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಎಲ್ಲ ಕಡೆನೂ ಒಂದು ಸ್ವಲ್ಪನೂ ಜಾಗ ವೇಸ್ಟ್ ಮಾಡ್ದೇ ಎಲ್ಲದನ್ನು ಬಳಸೋದಕ್ಕೆ ಟ್ರೈ ಮಾಡಿದ್ದಾರೆ. ಇಲ್ಲೂ ಎಲ್ಲ ರೂಮ್ಗಳಿಗೂ ಒಂದು ಇಂಡಿವಿಜುವಲ್ ಎ ಸಿ ಇರುತ್ತೆ. ಇಲ್ಲಿರೋದು ಹೈಸೆನ್ಸ್ ಅಂತ ಇದು ಎ ಸಿ ಕಂಪ್ನಿ. ಓಕೆ, ಲೈಟ್ ಆಫ್ ಮಾಡೋಣ. ಇದು ಅಣ್ಣನ ರೂಮು. ಸೊ ಅಣ್ಣನ ರೂಮ್ ನಾವು ಓಪನ್ ಮಾಡೋದು ಬೇಡ. ಆಮೇಲೆ ಇಲ್ಲಿಗೆ ಬಂದರೆ ಇಲ್ಲೊಂದು ವಾಶ್ರೂಮ್ ಇರುತ್ತೆ. ವಾಷಿಂಗ್ ಮಿಷಿನ್ ಇರುತ್ತೆ. ಹೋಗ್ಬೋಣ, ಇಲ್ಲಿಂದ ವ್ಯೂ ತೋರಿಸ್ತೀನಿ. ಇನ್ನು ಈ ಮಷಿನ್ ಯಾವ ಕಂಪ್ನಿದು ಅಂತ ನೋಡಿದ್ರೆ ಎಲೆಕ್ಟ್ರೋಲಕ್ಸ್ ಅಂತ. ನನಗೆ ನಿಜ ಹೇಳಬೇಕು ಅಂದರೆ ಬಟ್ಟೆ ಮಾತ್ರ ಸಖತ್ತ ಒಗ್ದಿರ್ತಿದ್ದು. ನನ್ನ ಬಟ್ಟೆ ಎಲ್ಲ ಇದೆ ಒಗ್ದಿರೋದು ನೋಡಿ. ಒಂಚೂರೆಲ್ಲೂ ಕೊಳೆಗಳೇ ಏನೂ ಇರೋಲ್ಲ, ಆ ಥರ ಒಗ್ದಿರುತ್ತೆ. ಇರಲಿ. ಇನ್ನು ಇಲ್ಲೇನು ನೋಡ್ತಿದ್ದೀರಲ್ಲ ಇದೇ ಥರ ಅಪಾರ್ಟ್ಮೆಂಟ್ಗಳು ಅಲ್ಲಿ ನೀವು ನೋಡ್ತಿರ್ಬೋದು. S218 ಅಂತಿದೆ, S219 ಅಂತಿದೆ. ನಾನಿವಾಗಿರೋದು S217. ಈ ಥರ ಪರ್ಟಿಕ್ಯುಲರ್ ಬಿಲ್ಡಿಂಗಿಗೆ ಪರ್ಟಿಕ್ಯುಲರ್ ನೇಮ್ ಕೊಟ್ಟಿರ್ತಾರೆ. ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಎಷ್ಟು ಸೇಫ್ಟಿ ಪ್ರಿಕಾಷನ್ಸ್ನ ಮೇಂಟೈನ್ ಮಾಡ್ತಾರೆ ಇವರು ಅಂದರೆ, ಯಾವುದಾದ್ರು ಒಂದು ಧೂಳಿನ ಲಾರಿ ಹೊರಗೆ ಹೋಗಿದ ತಕ್ಷಣ ರೋಡನ್ನೆಲ್ಲ ವಾಶ್ ಮಾಡ್ತಾರೆ. ಅಲ್ಲಿ ಅಕ್ಕಪಕ್ಕ ಎಲ್ಲರೂ ಧೂಳು ಬಿದ್ದಿದ್ರೆ ಆ ಕ್ರಾಸ್ ಮಾಡುವಾಗ, ತಿರುಗುವಾಗ, ಅಥವಾ ಒಳಗಡೆಯಿಂದ ಹೊರಗೆ ಬರುವಾಗ ಮಣ್ಣಿಂದ ಧೂಳು ಬರುತ್ತಲ್ಲ ಅದೆಲ್ಲ ಕ್ಲೀನಾಗಿ ವಾಶ್ ಮಾಡ್ತಾರೆ ಗುರು. ಅಷ್ಟು ಸಖತ್ತಾಗಿ ಮೇಂಟೈನ್ ಮಾಡ್ತಾರೆ. ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ಹಳ್ಳಿ ಕಡೆನೂ ಇದೇ ಥರ ಇದೆಯಾ ಅಂದರೆ ಇಲ್ಲ, ಹಳ್ಳಿ ಕಡೆ ಸ್ವಲ್ಪ ಗಲೀಜಿದೆ. ಇವಾಗ ನೋಡಿದ್ರೆ ನಾವು ಅಲ್ಲಿ ಹೈವೇ ಕಾಣಿಸ್ತಿದ್ದಿಲ್ಲ, ಹೈವೇಯಿಂದ ಆ ಕಡೆ ಕೆಂಪು ಎಲ್ಲ ಮನೆ ಕಾಣಿಸ್ತಿರ್ಬೋದು ನಿಮಗೆ. ಆ ಕೆಂಪು ಮನೆಗಳಿರೋದೆಲ್ಲ ಅದು ಇದಕ್ಕಿಂತ ಹಿಂದೆ ನಿರ್ಮಾಣ ಆಗಿದಂತ. ಅಂದರೆ ನಮ್ಮ ಈ ಉದಾಹರಣೆಗೆ ಇದು ನೋಡಿ, ಇದೆಲ್ಲ ನಾವು ಕಟ್ಟಿರೋ ಮನೆ ಅಂದ್ಕೊಂಡ್ರೆ ಅದೆಲ್ಲ ನಮ್ಮ ಅಪ್ಪ ಕಟ್ಟಿರೋ ಮನೆ ಥರ. ಅಲ್ಲಿ ಎಲ್ಲ ಕಡೆ ಸ್ವಲ್ಪ ಪ್ಲಾಸ್ಟಿಕ್ ಅದು ಇದು ಬಿದ್ದಿದೆ. ಬಟ್ ಆದ್ರೂ ಆ ಜನ ಅವರು ಮಾತಾಡ್ಸೋ ವಿಧಾನ ಆಗಲಿ ಅಥವಾ ಅವ್ರ ನಡವಳಿಕೆ ಆಗಲಿ ತುಂಬ ಚೆನ್ನಾಗಿದೆ. ಹೊಸದಾಗಿ ಎಲ್ಲೆಲ್ಲಿ ಇವರು ಈ ಥರ ಅಪಾರ್ಟ್ಮೆಂಟ್ಗಳನ್ನ ಕಟ್ಬಿಟ್ಟು ನೋಡಿ, ಇದಕ್ಕೆ ಇವ್ರು ಕೊಟ್ಟಿರೋದು ಓಷಿಯನ್ ಸಿಟಿ ಅಂತ, ಇದೇ ಥರ ಟೈಮ್ ಸಿಟಿ ಅಂತಿದೆ, ಬೇರೆ ಬೇರೆ ಸಿಟಿ ಅಂತೆಲ್ಲ ಮಾಡೋರೆ. ಈ ಥರ ಅರ್ಬನೈಸೇಷನ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡೋರೆ.
ಇನ್ನು ಹಾಲ್ ಅಂತ ಬಂದರೆ ಇಲ್ಲೊಂದು ಡೈನಿಂಗ್ ಟೇಬಲ್ ಇರುತ್ತೆ, ಒಂದು ಟಿ ವಿ ಇದೆ, ಮತ್ತು ಅವಣ್ಣ ಇಲ್ಲೊಂದೆರಡು ನೋಡಿ ಸಸಿ ತಂದು ಇಟ್ಕೊಂಡವ್ರೆ. ಈ ಥರ ಎಲ್ಲ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಜಾಗ ಇದೆ. ಮತ್ತು ಇಲ್ಲಿ ಕೂತ್ಕೊಂಡು ಗೆಸ್ಟ್ಗಳು ಬಂದರೆ ಮಾತಾಡೋಕ್ಕೆ ಇಲ್ಲೊಂದು ಸ್ಪೇಸ್ ಇದೆ. ಅಲ್ಲೂ ಇನ್ನೊಂದು ಸೋಫಾ ಇದೆ. ಇದು ಸ್ಟಡಿ ಟೇಬಲ್ಲು, ಮಕ್ಕಳಿಗೆ ಯಾರಾದರೂ ಸ್ಟಡಿ ಮಾಡಬೇಕು ಅಂದರೆ. ಅವಣ್ಣ ನೋಡಿ ಇಲ್ಲಿ ಅಂದರೆ ಇಲ್ಲಿ ದೇವ್ರಿಗೆ ಅಷ್ಟೊಂದು ಪ್ರಾಧಾನ್ಯತೆ ಕೊಡೋಲ್ಲ ಇಲ್ಲಿ ಜನ. ಬಟ್ ನಮ್ಮಣ್ಣ ಭಾರತ ದೇಶದಿಂದ ಬಂದಿರೋದ್ರಿಂದ ನೋಡಿ ಇಲ್ಲೊಂದು ಗಣಪನ ಇಟ್ಟು ಪಾಪ ದಿನ ಉದಿನ ಕಡ್ಡಿ ಹಚ್ತಾರೆ ಅವರು. ಅದು ಅಂದರೆ ಅವಣ್ಣ ಅವರ ಆಚರಣೆಗಳನ್ನ ಬಿಟ್ಕೊಟ್ಟಿಲ್ಲ, ಅದು ತುಂಬ ಖುಷಿ. ಇನ್ನು ನನಗನ್ಸುತ್ತೆ ಇದೆಲ್ಲ ಅವರೇ ಹಾಕಿರೋದು ಅಂತ ಪಿಕ್ಚರ್ಸು. ಇಲ್ಲಿ 2 ಟಾಯ್ಲೆಟ್ಸ್ ಇರುತ್ತೆ ಈ ಅಪಾರ್ಟ್ಮೆಂಟಲ್ಲಿ. ಒಂದು ಜನರಲ್ಲು, ಇನ್ನೊಂದು ಪರ್ಸ್ನಲ್ ಬೆಡ್ರೂಮ್ಗೆ. ಅದು ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮು. ಡಬಲ್ ಬೆಡ್ರೂಮಲ್ಲಿ ಅಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಅಲ್ಲಿ ಟಾಯ್ಲೆಟ್ ಕಮ್ ಬಾತ್ರೂಮು. ಸೊ ಈ ಥರ ಇಲ್ಲಿ ವ್ಯವಸ್ಥೆನ ಮೇಂಟೈನ್ ಮಾಡಿದ್ದಾರೆ ನೋಡಿ. ನನಗಂತೂ ಈ ಥರದ ಮನೆಗಳಲ್ಲೆಲ್ಲ ಉಳ್ಕೊಳ್ಳೋಕೆ ಅವಕಾಶ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಸೊ ನಾನು ಇಲ್ಲಿಂದ ಆಚೆ ಹೋಗ್ತಿದ್ದೀನಿ, ಅಂದರೆ ನಾನು ನೆಕ್ಸ್ಟು ನನ್ನ ಡೆಸ್ಟಿನೇಷನ್ ಕಡೆ ಹೋಗ್ತಿದ್ದೀನಿ. ನಾವು 3 ದಿನ ಉಳಿಸ್ಕೊಂಡು ನಾನು ಹೋಸ್ಟ್ ಮಾಡಿದ್ದ ಜ್ಯೋತಿ ಬಣ್ಣಂಗೆ ತುಂಬ ಥ್ಯಾಂಕ್ಸ್. ಅವನ್ನ ಬೆಳಗ್ಗೆ ಪಾಪ ಹೋದ್ರು, ಅವ್ರದ್ದೇನೋ ಕೆಲಸ ಇದೆ ಅಂತ. ಸೊ ಸೂಪರ್ ಅಪಾರ್ಟ್ಮೆಂಟ್. ಸೊ ಸಿಗೋಣ, ಮತ್ತು ಯಾವಾಗಾದರೂ ಸಾಧ್ಯ ಆದರೆ ಜ್ಯೋತಿ ಬಣ್ಣನ ನಮ್ಮ ಮನೆ ಕರೆಸಿ ಹೋಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಇನ್ನೊಂದು ವಿಷಯ ಏನಂದರೆ ಎಲ್ಲ ಕಡೆ ಫೈರ್ ಅಲಾರಾಮ್ ಇಟ್ಟಿದ್ದಾರೆ, ಮತ್ತು ಬೆಂಕಿ ನಂದಕಗಳನ್ನ ಕೂಡ ಇಟ್ಟಿದ್ದಾರೆ. ನಾವು ಎಲ್ಲೋದ್ರೂ ಈ ಥರದ್ದು ಕಾರ್ನರಲ್ಲಿ ಕಾಣ್ಬೋದು. ಮತ್ತು ಇಲ್ಲಿ ಎಮರ್ಜೆನ್ಸಿ ನಂಬರ್ 114 ಇರುತ್ತೆ. ಇನ್ನು ಇಲ್ಲಿ ಲಿಫ್ಟ್ ಯಾವ ಥರ ಅಂದರೆ ಒಂದು ಸಲ ಬಟನ್ ಪ್ರೆಸ್ ಮಾಡಿದ್ರೆ ಅದು 4 ಲಿಫ್ಟ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಯಾವ್ದಾದ್ರು ಒಂದು ಲಿಫ್ಟ್ ಬಂದುಬಿಟ್ಟು ನಮ್ಮನ್ನು ಕೆಳಗೆ ಕರ್ಕೊಂಡು ಹೋಗುತ್ತೆ. ಪ್ರತಿಯೊಂದು ಮನೆಗೂ ಅದೇ ಥರ ಸೇಮ್. ನಾನು ಆವಾಗಲೇ ಮನೇಲಿ ತೋರಿಸಿದ್ನಲ್ಲ ಕ್ಯಾಮ್ರಾ, ಫೇಸ್ ಕ್ಯಾಮ್ರಾ ಎಂಟ್ರಿ ಆಗುವಾಗ ಅದರ ಎಲ್ಲ ಕಡೆ ಫೇಸ್ ಕ್ಯಾಮ್ರಾ ಇರುತ್ತೆ. ಈ ಪ್ರತಿಯೊಂದು ಕಡೆಯೂ 2 ಭಾಷೆನಲ್ಲಿ ಬರ್ತಿರ್ತಾರೆ. 2 ಲ್ಯಾಂಗ್ವೇಜ್ ಪಾಲಿಸಿ ಜಾಸ್ತಿ ಅಪಾರ್ಟ್ಮೆಂಟ್ ಒಳಗಡೆ ಯೂಸ್ ಮಾಡಿದ್ದಾರೆ, ಹೊರಗಡೆ ಇಲ್ಲ. ಇಂಗ್ಲೀಷ್ ಮತ್ತು ಅವ್ರ ಮಾತೃಭಾಷೆನೇ ಯೂಸ್ ಮಾಡಿದ್ದಾರೆ ಇಲ್ಲಿ. ಅಕ್ಕ ನಮಗೆ ಹೆಲ್ಪ್ ಮಾಡ್ತಾರೆ. ಕುಮಾನ್, ನಾವು ಸೀದಾ ಬೇಸ್ಮೆಂಟಿಗೆ ಹೋಗ್ಬಿಡೋಣ. ಮತ್ತು ಕೆಳಗಡೆಯಿಂದ ಮೇಲೆ ಬರಬೇಕು ಅಂದರೆ ಅಲ್ಲಿ ಫಿಂಗರ್ ಪ್ರಿಂಟ್ ಅಥೆಂಟಿಕೇಷನ್ ಇದೆ, ಅದು ಕಂಪಲ್ಸರಿ ಕೊಡಲೇಬೇಕು. ಕಂಪಲ್ಸರಿ ರಿಜಿಸ್ಟರ್ ಆಗಿದ್ರೆ ಮಾತ್ರ ಮೇಲೆ ಬರೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಯಾರು ಬರ್ತಾರೋ ಅವ್ರ ಜೊತೆ ಬರಬೇಕು. ಅಕಸ್ಮಾತ್ ನಮ್ಮ ಫ್ಲೋರಿಗೆ ಅವ್ರು ಬರಲಿಲ್ಲ ಅಂದರೆ ನಾವು ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತಲ್ಲ ಮೆಟ್ಲುಗಳು, ಅಲ್ಲಿಂದ ಇಳ್ಕೊಂಡು ಹೋಗಿ ಬರಬೇಕು. ಯಪ್ಪ ಇದು ನೋಡಿ, ಲಿಫ್ಟಲ್ಲಿ ಕೂಡ ಇಷ್ಟು ಕ್ಲೀನ್ನೆಸ್ನ ಮೇಂಟೈನ್ ಮಾಡಿದ್ದಾರೆ. ಹೋಗ್ರು ಹೇಳಿದ್ದು ಸಾಕು. ಓಕೆ ನೋಡಿ, ಇದು ಇಲ್ಲಿರುವಂಥ ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾದಲ್ಲಿ ಬೈಕ್ಗಳಿಗೆ, ಕಾರ್ಗಳಿಗೆ ಸಪ್ರೇಟಾಗಿ ಜಾಗ ಇರುತ್ತೆ. ಅಲ್ಲಿ ಸಪ್ರೇಟಾಗಿ ಪಾರ್ಕ್ ಮಾಡ್ಬೋದು. ಸೈಕಲ್ಗಳಿಗೂ ಸಪ್ರೇಟ್ ಇರುತ್ತೆ. ಆಮೇಲೆ EVಗಳಿಗೆ ಸಪ್ರೇಟ್ ಇರುತ್ತೆ, ನಾರ್ಮಲ್ ಪೆಟ್ರೋಲ್ ಡೀಸೆಲ್ ಇಂಜಿನ್ಗಳಿಗೆ ಸಪ್ರೇಟ್ ಇರುತ್ತೆ. ಫುಲ್ ಕೆಳಗಡೆ ಎರಡು ಅಪಾರ್ಟ್ಮೆಂಟಿಗೆ ಸೇರಿಸ್ಬಿಟ್ಟು ಒಂದೇ ಪಾರ್ಕಿಂಗ್ ಕೊಟ್ಟಿರ್ತಾರೆ. ಈಗ 17, 18, 16, 17 ಈ ಥರ 2 ಅಪಾರ್ಟ್ಮೆಂಟ್ಗಳಿಗೆ ಸೇರಿ ಒಂದೇ ಸ್ಪೇಸ್ ಕೊಟ್ಟಿರ್ತಾರೆ. ಸೊ ನಾವು ಇಲ್ಲೇನು ನೋಡ್ತಿದ್ದೀವಿ, ಇದು EVಗಳನ್ನ ಚಾರ್ಜ್ ಮಾಡೋದಕ್ಕಿರುವಂಥ ಜಾಗ. ಅಲ್ಲಿ ಬಂದ್ಬಿಟ್ಟು ಅವ್ರವ್ರ ಎಲೆಕ್ಟ್ರಾನಿಕ್ ವೆಹಿಕಲ್ಗಳನ್ನ ಅವ್ರು ಚಾರ್ಜ್ ಮಾಡ್ಬೋದು. ನನಗನ್ಸುತ್ತೆ ಇದಕ್ಕೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಅವರು ಪಾರ್ಕಿಂಗ್ ಅಮೌಂಟ್ ಕೊಡಬೇಕು ಅಂತ. ಅದು ಬಿಟ್ಟರೆ ಇಲ್ಲಿ ಯಾವ ಲೆವೆಲ್ಗೆ ಸೆಕ್ಯೂರಿಟಿ ಮಡ್ಗವ್ರೆ ಅಂದರೆ, ಅಲ್ಲಿ 2 ಕ್ಯಾಮ್ರಾ, ಇಲ್ಲೆರಡು ಕ್ಯಾಮ್ರಾ, ಆ ಕಡೆ ಒಂದು ಕ್ಯಾಮ್ರಾ, ಈ ಕಡೆ ಒಂದು ಕ್ಯಾಮ್ರಾ. ಯಾವ್ದಾದ್ರು ವೆಹಿಕಲ್ ಬಂದು ಇಲ್ಲಿ ನಿಂತ್ಕೋತು ಅಂದರೆ ಬೈಕು 4 ಕಡೆಯಿಂದ ಅದು ಫೋಟೋನ ತಗೊಳುತ್ತೆ. 4 ಕಡೆಯಿಂದ ಫೋಟೋ ತಗೊಂಡ್ಮೇಲೆ ಇಲ್ಲಿ ಅವ್ರ ಕಾರ್ಡ್ ಅಥೆಂಟಿಕೇಷನ್ ಇರುತ್ತೆ. ಇಲ್ಲಿ ಟ್ಯಾಪ್ ಮಾಡಿದ ತಕ್ಷಣ ಅದು 4 ಕಡೆ ಫೋಟೋನ ಅಲ್ಲೊಂದು ಕಡೆ ಸ್ಟೋರ್ ಮಾಡುತ್ತೆ. ಇವಾಗ ನಾವು ಹೊರಗಡೆ ಹೋಗಬೇಕು ಅಂದರೆ ಮಾತಾಡ್ತಾರೆ. ಇವಾಗ ನೋಡಿ ಇವ್ರು ಬಂದರು, ಇವ್ರು ಬಂದಿದ ತಕ್ಷಣ ಇವ್ರೊಂದು ಕಾರ್ಡ್ ಇಶ್ಯೂ ಮಾಡ್ತಾರೆ ಅವ್ರಿಗೆ ಇರೋದನ್ನ. ಇವ್ರು ಕೊಟ್ಟಿದ ತಕ್ಷಣವೇ ತೋರಿಸಿ ನೋಡಿ, ಅಲ್ಲವ್ರು ಟ್ಯಾಪ್ ಮಾಡಿದ ತಕ್ಷಣ ಅವ್ರ ವೆಹಿಕಲ್ ನಂಬರು ವಿಸಿಬಲ್ ಆಗುತ್ತೆ. ಸೊ ಅವ್ರ ವೆಹಿಕಲ್ ನಂಬರ್ ನೋಡಿದ ತಕ್ಷಣ ಸೆಕ್ಯೂರಿಟಿ ಬಿಡ್ತಾರೆ. ಇಲ್ಲಿರೋ ಸೆಕ್ಯೂರಿಟಿ ತುಂಬ ಕೂಲ್ ಆಗಿರ್ತಾರೆ, ಅಷ್ಟೊಂದು ಅಗ್ರೆಸಿವ್ ಆಗಿರಲ್ಲ. ಹಾಯ್, ಚಾವ್ ಚಾವ್ ಚಾವ್. ಚಾವ್ ಅಂದರೆ ಇಲ್ಲಿ ಹಾಯ್ ಅಂತ ಅರ್ಥ. ನಾವು ಹೋಗ್ಬಿಟ್ಟು ನಮ್ಮ ಸೈಕಲ್ನ ಎತ್ಕೊಂಡ್ಬಿಟ್ಟು ಹೊರಗೆ ಹೋಗೋಣ. ಇನ್ಮೇಲೆ ಇಲ್ಲಿ ಟೆಂಪ್ರವರಿ ಪಾರ್ಕಿಂಗಿಗೆ ಸಿಕ್ಕಾಬಿಟ್ಟೆ ದುಡ್ಡು ಖರ್ಚಾಗುತ್ತೆ. ಇಲ್ಲಿ ಮಂತ್ಲಿ ಪ್ಯಾಕೇಜ್ ತೊಗೊಂಡ್ರೆ ಮಾತ್ರ ನಮಗೆ ಕರೆಕ್ಟಾಗಿ ವರ್ಕೌಟ್ ಆಗುತ್ತೆ. ನಾವು ಟೆಂಪ್ರವರಿ ಏನಾದ್ರು ಮಾಡಿದ್ರೆ ಸಿಕ್ಕಾಬಿಟ್ಟೆ ದುಡ್ಡು ಖರ್ಚಾಗುತ್ತೆ. ನನಗೆ ಬಹುಶಃ ಒಂದು 22,000 ಇಸ್ಕೋತಾರೆ ಅನ್ಸುತ್ತೆ. ನೋಡೋಣ ಎಷ್ಟು ಇಸ್ಕೋತಾರೆ ಅಂತ. 21,000. ಓಕೆ, ಒಂದು ದಿವಸಕ್ಕೆ 11,000, 2 ದಿವಸಕ್ಕೆ 21,000, ಬಹುಶಃ 3 ದಿವಸಕ್ಕೆ 30,000 ಏನೋ. 30,000 VND, 21,000 VND ಕೊಡ್ಬೇಕು ನನಗೆ ಅವ್ರಿಗೆ. ಓಕೆ, ಕಮಾನ್ ಹೊರಗಡೆ ಹೋಗೋಣ. ನಿಮಗೆ ಅವಾಗಲೇ ಹೇಳಿದೆ ಇಲ್ಲಿ ಸಿಕ್ಕಾಬಿಟ್ಟೆ ಸೇಫ್ಟಿ ಪ್ರಿಕಾಷನ್ಸ್ನ ಯೂಸ್ ಮಾಡ್ತಾರೆ ಅಂತ.
ನೋಡಿ ಸುತ್ತ ಪರದೆ ಕಟ್ಟವ್ರೆ, ಏನಕ್ಕೆ ಅಂದರೆ ಒಳಗಡೆ ಇರೋದು ಯಾವುದೇ ವಸ್ತು ಪಾರ್ಟಿಕಲ್ ಚಿಕ್ಕ ಚಿಕ್ಕ ಧೂಳು ಅದೆಲ್ಲ ಆಚೆ ಬರಬಾರ್ದು ಅಂತ. ಇದು ಇವರು ಇಲ್ಲಿ ಏರಿಯಾದಲ್ಲಿ ಮೇಂಟೈನ್ ಮಾಡಿರೋಂತಹ ರಸ್ತೆಗಳು ನೋಡಿ ಎಷ್ಟು ಚೆನ್ನಾಗಿವೆ ರಸ್ತೆಗಳು. ಇಲ್ಲಿ ದಾಸವಾಳದ ಹೂವು ಹಾಕೋರೆ, ದುರಂತ ಗಿಡ ಹಾಕೋರೆ, ಕೆಳಗಡೆ ಗ್ರೀನ್ ಕಲರ್ ಇದೆ, ಅದು ನಮ್ಮ ಕಡೆ ದುರಂತ ಅಂತ ಕರಿತೀವಿ. ಇನ್ನು ಎಲ್ಲ ಕಡೆ ಸರಿಯಾದ ಸಿಗ್ನಲ್ ಬೋರ್ಡ್ಗಳನ್ನ ಹಾಕಿರ್ತಾರೆ, ನಾವು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಇಲ್ಲಿರೋ 99% ಜನ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ನಾನು ಹೇಳ್ದೆಲ್ಲ ಕ್ಲೀನ್ ಮಾಡ್ತಾರೆ ಅಂತ. ಇದು ಕಟ್ಟಡ ನಡೀತಾ ಇರೋಂಥ ಜಾಗ. ಅಲ್ಲಿ ನೋಡಿ ಅವರೆಲ್ಲ ಅಲ್ಲಿರೋ ಮಣ್ಣು, ಅಲ್ಲಿಂದ ಆಚೆ ಬರೋ ಮಣ್ಣು, ಲಾರಿಗಳಿಂದ ಆಚೆ ಬರೋ ಮಣ್ಣನ್ನೆಲ್ಲ ಅವ್ರು ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾರೆ. ಇವಾಗ ಇಲ್ಲಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಸೊ ನನಗಿದು ಇಲ್ಲಿರೋವರೆಗೂ ಇದೊಂದು ನನಗೊಂದು ಇಷ್ಟ ಆಗಿದ್ದಂಥ ರೆಸ್ಟೋರೆಂಟು. ನಾನು ಬೇರೆ ಯಾವ ರೆಸ್ಟೋರೆಂಟಲ್ಲೂ ಟ್ರೈ ಮಾಡಿಲ್ಲ. ಇಲ್ಲಿ ಬಂದೆ, ಫಸ್ಟ್ ಡೇ ತಿಂದೆ, ಅಷ್ಟೊಂದು ತಿನ್ನೋಕ್ಕಾಗಲಿಲ್ಲ. ಸೆಕೆಂಡ್ ಡೇ ತಿಂದೆ, ತುಂಬ ಇಷ್ಟ ಆಯಿತು. ಅಂದರೆ ಇಷ್ಟ ಆಯ್ತು ಇನ್ ದ ಸೆನ್ಸ್ ಅಷ್ಟು ಕಂಪ್ಲೀಟಾಗಿ ತಿನ್ನೋಕ್ಕಾಯಿತು. ಸೊ ಅದಕ್ಕೆ ಇವಾಗ ಇಲ್ಲೇ ಬಂದು ತಿಂತಾಯಿದ್ದೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಮತ್ತು ಇದೇ ಥರ ಹೊಸ ಹೊಸ ವೀಡಿಯೋಸ್ಗೋಸ್ಕರ ಕಾಯ್ತೀರಿ. ಹಾಗೆ ವೀಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ.